ಇದೊಂದು ವಸ್ತುನ ಮನೇಲಿ ತಂದಿಟ್ಕೊಳ್ಳಿ. ಇದರ ಬೆಲೆ ಕೇವಲ 4ರಿಂದ 5 ರೂಪಾಯಿ ಅಷ್ಟೇ, ಜಾಸ್ತಿ ಅಂತೂ ಇಲ್ಲ. ಇದನ್ನು ಒಂದು 5ರಿಂದ 6 ನಿಮಿಷ ನೀರಲ್ಲಿ ನೆನೆ ಹಾಕ್ಬಿಟ್ಟು ಮುಖದ ಮೇಲೆ ಅಪ್ಲೈ ಮಾಡಿದ್ರೆ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯಾದ ಬಂಗು, ಕಪ್ಪು ಕಲೆಗಳು, ಅನ್ನಿವನ್ ಸ್ಕಿನ್ ಟೋನು, ಡಾರ್ಕ್ ಸ್ಕಿನ್ ಟೋನು, ಕಣ್ಣು ಕೆಳಗೆ ಕಪ್ಪು, ನಾವು ಕಪ್ಪುಗಿದ್ದೀವಿ ಎಲ್ಲ ಮಾಯ. ಅದೊಂದು ವಸ್ತು ಜಾದು ಮಾಡುತ್ತೆ. ಅದೊಂದು ಕಲ್ಲು. ಆ ಕಲ್ಲನ್ನ ನೀರಲ್ಲಿ ಕರಗಿಸಿ ಅಪ್ಲೈ ಮಾಡ್ತಾ ಬಂದಿದ್ದೀನಿ. ನೋಡಿ, ನಿಮ್ಮ ಎದುರಿಗೆ ಲೈವ್ ರಿಸಲ್ಟ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಬರೀ ಆ ಲೇಪನ ನೀರಲ್ಲಿ ಕಲಸಿರೋದನ್ನ ಅಪ್ಲೈ ಮಾಡಿದ್ರೆ ನಿಮ್ಮ ಮುಖ ಈ ಥರ ಹೊಳೆಯೋದ್ರಲ್ಲಿ ಡೌಟೇ ಇಲ್ಲ. ಈ ಅದ್ಭುತವಾದ ರೆಮಿಡಿನ ಕೇವಲ 4ರಿಂದ 5 ನಿಮಿಷ ಅದು ನೆನೆ ಹಾಕ್ಕೊಳ್ಳೋದು. ಕೇವಲ 4ರಿಂದ 5 ನಿಮಿಷ ಅಷ್ಟೇ. ಹತ್ತಿರದಿಂದ ಝೂಮ್ ಮಾಡ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಕೇವಲ ಒಂದು ಕಲ್ಲು ಈ ಮ್ಯಾಜಿಕ್ ಮಾಡುತ್ತೆ ಅಂದರೆ ಯಾವುದು ಆ ಕಲ್ಲು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡಲ. ವೆಲ್ಕಮ್ ಟು ಹೇಮನಾಗ್ರೀಸ್ ವ್ಲಾಗ್ಸ್. ನಾನು ಹೇಮಾ. ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇದು. ಯಾಕೆ ಅಂದರೆ ವಾಟ್ಸಪ್ಪಲ್ಲಿ ಸುಮಾರು ಜನ ಹೇಮಾ ಈ ವಿಡಿಯೋ ಬೇಕು, ನಮಗೆ ಈ ವಿಡಿಯೋ ಬೇಕು ಅಂತ ಸುಮಾರು ದಿನದಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಯಾಕೆ ಅಂದರೆ ಇಟ್ ಈಸ್ ಅ ಬೇಸಿಕ್ ಪ್ರಾಬ್ಲಮ್. ಅದು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು. ನೀವು 2 ವೀಲರ್ ಡ್ರೈವ್ ಮಾಡೋಂಗಿದ್ರೆ ನಿಮ್ಮ ಹ್ಯಾಂಡ್ಸ್ಗೆ ಎಕ್ಸ್ಪೋಜರ್ ಆಗಿರ್ಬೋದು, ಕಾಲಿಗೆ, ಮುಖಕ್ಕೆ. ನಾವೇನೋ ಅಂದ್ಕೊಂಡಿರ್ಬೋದು, ಅಯ್ಯೋ ಮನೇಲಿರ್ತೀವಿ ಹೌಸ್ ವೈಫು, ನಮಗೆ ಆ ಪ್ರಾಬ್ಲಮ್ ಇರೋಲ್ಲ ಅಂತ. ಡೆಫಿನೆಟಾಗಿ ಹಾಗೇ ಆಗುತ್ತೆ. ಎಸ್ಪೆಷಲಿ ಪಿಗ್ಮೆಂಟೇಷನ್ ಇದ್ದಾಗ ಈ ಪ್ರಾಬ್ಲಮ್ ಆಯಿತು ಅಂದರೆ ಪಿಗ್ಮೆಂಟೇಷನ್ಗೆ ಬೂಸ್ಟ್ ಆದಂಗೆ ಅಂತ, ಅಂದರೆ ಉತ್ತೇಜನ ಕೊಟ್ಟಂಗೆ, ಇನ್ನೂ ನೀನು ಜಾಸ್ತಿ ಆಗೋ ಅನ್ನೋ ಲೆಕ್ಕದಲ್ಲಿ. ಓಕೆನಾ? ವಾಟ್ ಇಸ್ ದಟ್ ಬೇಸಿಕ್ ಪ್ರಾಬ್ಲಮ್ ಅನ್ನೋದು ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತಿದ್ದೀನಿ. ಜಸ್ಟ್ ಇಮ್ಮಿಡಿಯೇಟಾಗಿ ರಿಸಲ್ಟ್ ಇದೆ ನಿಮಗೆ. ನಾನು ಯಾವುದೇ ರೆಮಿಡಿ ಮಾಡಿದಾಗ ಇಮಿಡಿಯೇಟ್ ರಿಸಲ್ಟ್ ಅಂದರೆ ಇಮಿಡಿಯೇಟ್ ರಿಸಲ್ಟ್ ಆಯಿತಾ. ಕೆಲವೊಂದು ರೆಮಿಡೀಸ್ಗೆ ಕಾಯಬೇಕಾಗತ್ತೆ, ಬಟ್ ಇದಕ್ಕೆ ನೋ ವೇಟಿಂಗ್, ಯು ಗೆಟ್ ದ ಇಮಿಡಿಯೇಟ್ ರಿಸಲ್ಟ್ ಅಂತ ಹೇಳಿ ಯೂಶಲ್ ನಮ್ಮ ಮೂಲತಿ ಸೋಪಲ್ಲಿ ಮುಖನ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಸಾಕು. ಓಕೆ, ಇದೇ ಹೇಮನ್ ಮುಖ 2 ವರ್ಷ ಯೂಟ್ಯೂಬಲ್ಲಿದೆ ನೋಡಿ. 2 ವರ್ಷಕ್ಕಿಂತ ಹೆಂಗಿತ್ತು ಅಂತ ಈಗ ಎಲ್ಲ ಮೂಲತಿ ದಯೆ ಅಂತ ಹೇಳ್ಬೋದು. ಓಕೆ, ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ವಾಟ್ ಈಸ್ ದಟ್ ಬೇಸಿಕ್ ಪ್ರಾಬ್ಲಮ್ ಅಂದರೆ ಟ್ಯಾನ್. ಯಾರಿಗಾಗಲ್ಲ ಟ್ಯಾನ್ ಹೇಳಿ? ನನಗಂತೂ ವಿಪರೀತ ಟ್ಯಾನ್ ಆಗುತ್ತೆ. ಕೈ, ಕಾಲು, ಬೆನ್ನು ಅಲ್ವಾ. ಅಕಸ್ಮಾತ್ ಸೀರೆ ಉಡಂಗಿದ್ರೆ ಪಾಪ ಫುಲ್ ಕತ್ತು. ಸೊ ಅಂಥವ್ರಿಗೆ ಇಮಿಡಿಯೇಟಾಗಿ ಒಂದು ರೆಮಿಡಿ, 2 ರೆಮಿಡಿ ಇದೆ ಇದರಲ್ಲಿ ಆಯಿತಾ. ಒಂದು ಟ್ಯಾನ್ನ ತೆಗೆಯುತ್ತೆ, ಒಂದು ಆ ಟ್ಯಾನ್ ತೆಗೆದಿರೋ ಜಾಗನ ಬೆಳ್ಳಗೆ ಮಾಡುತ್ತೆ, ಸ್ಕಿನ್ ವೈಟ್ನಿಂಗ್ ಮಾಡುತ್ತೆ ಆಯಿತಾ. ಸೊ ನನ್ನ ರೆಮಿಡೀಸ್ ಯಾವಾಗಲೂ ಅಷ್ಟೇ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಜೊತೆ ಅಲ್ಲಿ ವೈಟ್ನಿಂಗ್ ಕೊಡುತ್ತೆ. ಯಾಕಂದರೆ ನಾವೆಲ್ಲ ಸ್ವಲ್ಪ ಡಾರ್ಕ್ ಸ್ಕಿನ್ ಇರೋರು, ನಾವೇನು ಪಳಪಳ ಅಂತ ಇರಲಿಲ್ಲ. ಸೊ ವಿ ಲೈಕ್ ಬ್ರೈಟ್ನೆಸ್ಸು, ವೈಟ್ನಿಂಗ್ ಆದ ಸ್ಕಿನ್ನು ಅಲ್ವಾ. ಸುಮಾರು ಜನ ನನ್ನ ಹಂಗೆ ಇರ್ತಾರೆ, ಆಲ್ಮೋಸ್ಟ್ ಆಲ್ ಲೇಡೀಸ್ ಅಂತ ಹೇಳ್ಬೋದು ಆಯಿತಾ. ಆ ನಿಟ್ಟಿನಲ್ಲಿ ಇವತ್ತು ಟ್ಯಾನ್ನ ರಿಮೂವ್ ಮಾಡೋಂಥ ಅದ್ಭುತವಾದ ಇದು ಪ್ಯಾಕಲ್ಲ, ಇದು ಮಸಾಜಿಂಗ್ ಕ್ರೀಮು. ಒಂದು ಮಸಾಜಿಂಗ್ ಕ್ರೀಮು, ಒಂದು ಸ್ಕಿನ್ ಗ್ಲೋಯಿಂಗ್ ಪ್ಯಾಕ್ ತಂದಿದ್ದೀನಿ ಇಮಿಡಿಯೇಟ್ ಫಟಾಫಟ್ ಅಂತ. ಓಕೆನಾ? ಸೊ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಮಾಡಿದೆ ಅಂತ. ವೆಲ್ಕಮ್ ಟು ಹೇಮನಾಗ್ರೀಸ್ ವ್ಲಾಗ್ಸ್. ನಾನು ಹೇಮಾ. ಕಸ್ತೂರಿ ಅರಿಶಿಣದಲ್ಲಿ ನಮಗೆ ಕ್ಯೂರಕ್ಯುಮಿನ್ ಅಂತ ಒಂದು ಎನ್ಸೈಮ್ ಇದೆ ಫ್ರೆಂಡ್ಸ್. ಅದು ಪ್ರೈಮರಿ ಆ್ಯಂಟಿ ಆಕ್ಸಿಡೆಂಟ್. ಯಾವುದಕ್ಕೆ ಅಂದರೆ ನಿಮ್ಮ ಸ್ಕಿನ್ ಬ್ರೈಟ್ನಿಂಗು, ಸ್ಮೂತಿಂಗು, ಇನ್ಫ್ಲಮೇಷನ್ ಹೋಗಲಾಡ್ಸೋದಕ್ಕೆ, ಫೈಟಿಂಗ್ ಫ್ರೀ ರ್ಯಾಡಿಕಲ್ಸ್ಗೆ. ನಾನು ಏನಂದರೆ ನಿಮಗೆ ಇಮಿಡಿಯೇಟಾಗಿ ಟ್ಯಾನ್ ತೆಗಿತೀನಿ, ಸ್ಕಿನ್ ವೈಟ್ನಿಂಗ್ ಮಾಡ್ತೀನಿ, ಬ್ರೈಟ್ನಿಂಗ್ ಮಾಡ್ತೀನಿ ಅಂದರೆ ನಾನು ಕಸ್ತೂರಿ ಅರಿಶಿಣ ಹಾಕಲೇಬೇಕು. ಅದಕ್ಕೆ ಮೊಸರು ಆ್ಯಡ್ ಮಾಡಿದ್ದೀನಿ. ಮೊಸರಲ್ಲಿ ನಮಗೆ ಒಂದಿನದ ಮೊಸರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ತಣ್ಣಗಿರುತ್ತೆ, ಸ್ಕಿನ್ ಗ್ಲೋ ಬರುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ ಇದೆ, ಹೈ ಲ್ಯಾಕ್ಟಿಕ್ ಆ್ಯಸಿಡು, ಪ್ರೋಟೀನ್ ಇದೆ, ಜಿಂಕ್ ಕಂಟೆಂಟ್ ಇದೆ. ಇವೆಲ್ಲ ಒಂದು ಕಾಂಬಿನೇಷನಲ್ಲಿ ನಿಮ್ಮ ಸ್ಕಿನ್ಗೆ ಮಾಯಿಶ್ಚರೈಸರು, ಎಕ್ಸ್ಫೋಟೇಷನ್ನು ಮತ್ತು ಬ್ರೈಟ್ನಿಂಗು, ಸ್ಮೂತ್ ಆ್ಯಂಡ್ ಸನ್ಬರ್ನ್ಸು ಪ್ರತಿಯೊಂದು ಆಗುತ್ತೆ. ಓಕೆನಾ? ಈಗ ನಾನು ಕಸ್ತೂರಿ ಅರಿಶಿಣ ಮತ್ತು ಮೊಸರು ಕಲಸಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇದೊಂದು 1.5ರಿಂದ 2 ಗ್ರಾಮಷ್ಟು ಈ ವಸ್ತು ಅಥವಾ ಕಲ್ಲು ಅಂತ ಹೇಳ್ಬೋದು ನೀವು. ಸಾಫ್ಟ್ ಸ್ಟೋನ್ ಇದನ್ನು ತೊಗೊಂಡಿದ್ದೀನಿ. ಅದೇನು ಅಂತ ನಾನು ವೀಡಿಯೋ ಮಾಡಬೇಕಾದ್ರೆ ಹೇಳ್ತೀನಿ. ಇದು ಜಾದು ಕ್ರಿಯೇಟ್ ಮಾಡುತ್ತೆ. ಇದಕ್ಕೆ ಮುಳುಗಷ್ಟು ಕುಡಿಯೋ ನೀರು ಹಾಕಬೇಕು, ಅಕ್ವಾಗಾರ್ಡ್ ನೀರು ಹಾಕಬೇಕು, ಬೇರೆ ಯಾವ ನೀರು ಹಾಕೋಂಗಿಲ್ಲ ಆಯಿತಾ. ಇವಾಗ ನಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ ಇದೆ, ಬಂಗಿದೆ, ಪಿಂಪಲ್ಸ್ ಇದೆ, ಯಾವುದಕ್ಕೆ ಬರುತ್ತೆ? ಬಾಡಿ ಹೀಟಿಗೆ ಬರುತ್ತೆ. ನೋಡಿ, ಇದೊಂದು 5 ನಿಮಿಷ ನೆನೆ ಹಾಕ್ಕೊಂಡ್ರೆ ಈ ಥರ ಆಗುತ್ತೆ. ನಾನು ಒಂದು 10ರಿಂದ 15 ನಿಮಿಷ ಬಿಟ್ಬಿಡ್ತೀನಿ. ಹೀಗೆ ಬಿಟ್ಬಿಟ್ರೆ ನನಗೆ ಅದು ಒಂದು ಪೌಡ್ರು ಪೇಸ್ಟ್ ಥರ ಬರುತ್ತೆ ನೀರಲ್ಲಿ. ಒಂದು 10 ನಿಮಿಷ ಅಷ್ಟೇ. ಸೊ ಇದನ್ನು ಪ್ರತಿಯೊಬ್ಬರು ಪ್ಯಾಚ್ ಟೆಸ್ಟಲ್ಲಿ ಯೂಸ್ ಮಾಡ್ಬೋದು. ಓಕೆ, ನಾನು ನೋಡಿ 10 ನಿಮಿಷ ಆಗಿದ ತಕ್ಷಣ ಯಾವ ರೀತಿ ಬರ್ತಾಯಿದೆ ಅಂತ. ಇದು ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದ ಬಂಗು, ಪಿಂಪಲ್ ಮಾರ್ಕ್ಸು ಎಲ್ಲನೂ ಡ್ರೈ ಮಾಡ್ತಾ ಹೋಗುತ್ತೆ ವಿತ್ ಪ್ಯಾಚ್ ಟೆಸ್ಟ್. ಮತ್ತು ನಾನೇನಂದೆ, ಬಾಡಿ ಹೀಟ್ ಅಂದೆ. ಪಿಗ್ಮೆಂಟೇಷನು, ಪಿಂಪಲ್ಸ್ ಬರೋದು ಬಾಡಿ ಹೀಟ್ಗೆ ಒನ್ ಆಫ್ ದ ರೀಸನ್ಸ್. ಇಲ್ಲಿ ನಾನು ಲಾವಂಚ ಬೇರಿನ ಪುಡಿ ತೊಗೋತಾ ಇದ್ದೀನಿ. ಎಷ್ಟು ಆ ಕಲ್ಲು, ಆ ಸಾಫ್ಟ್ ಕಲ್ಲು ತೊಗೊಂಡು ಅಷ್ಟೇ. ಆ ಸಾಫ್ಟ್ ಕಲ್ಲು ಏನು ಅಂತ ನಾನು ಹೇಳ್ತೀನಿ ವೀಡಿಯೋ ಮಾಡುವಾಗ. ಓಕೆ, ಆಮೇಲೆ ಅದು ಪ್ರತಿಯೊಬ್ಬರಿಗೂ ಸೂಟ್ ಆಗೋಲ್ಲ, ಅದನ್ನು ನಾನು ಹೇಳ್ಬಿಡ್ತೀನಿ. ಟು ಹೇಮನಾಗ್ರೀಸ್ ವ್ಲಾಗ್ಸ್. ನಾನು ಹೇಮಾ.
ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ ನಾನು ಹೆಂಗೆ ಮಿಕ್ಸ್ ಮಾಡಿದೆ, ಅರಿಶಿನ ಮತ್ತು ಗಟ್ಟಿ ಮೊಸರು, ಹುಳಿ ಇಲ್ದಿರೋ ಮೊಸರು ತಗೊಂಡು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ಫುಲ್ಲು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು. ಅಲ್ಲಿ ಪ್ಯಾಕ್ನ ಇಡೋಂಗಿಲ್ಲ, ಇದು ಮಸಾಜಿಂಗ್ ಕ್ರೀಮು. ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ ಒಂದೇ ಒಂದು ನಿಮಿಷ ನಿಮಗೆ ಇದು ತೋರಿಸ್ತೀನಿ, ರಿಸಲ್ಟ್ ತೋರಿಸ್ತೀನಿ. ಇವಾಗ ನಿಮಗೆ ಜಾಸ್ತಿ ಟ್ಯಾನ್ ಆಗಿದ್ದರೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಆ ಮೆಷರ್ಮೆಂಟ್ ಪಕ್ಕ ಇರಬೇಕು. ನನ್ನ ಏನಂತೆ ಫೇಸ್ ಎಲ್ಲೋ ಆಗಲಿಲ್ಲ. ನೋಡಿ, ಓಕೆನಾ? ಸೊ ಫೇಸು ಎಲ್ಲೋ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಟ್ಯಾನ್ ಇತ್ತು ಅಂದರೆ ಒಂದು 2-3 ಮಿನಿಟ್ಸ್ ಎಕ್ಸ್ಟ್ರಾ ಗಟ್ಟಿಗೆ ಮಾಡ್ಕೋಬೇಡಿ ಪ್ಯಾಕ್ನ. ಓಕೆ, ಹಾಗೇ ಇರಬೇಕು. ಮುಖ ಎಲ್ಲೋ ಆಯಿತಾ? ಅದೇ ನಾನು ಹೇಳಿದ್ದು, ಬೇರೆ ಬ್ರ್ಯಾಂಡ್ ನೀವು ತೊಗೊಂಡ್ರೆ ಮುಖ ಎಲ್ಲೋ ಆಗುತ್ತೆ. ಓಕೆ, ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ. ಈ ಟೈಮಲ್ಲಿ ಓಕೆ, ಸ್ಪಾಂಜ್ನ ತೊಳ್ಕೊಂಡು ಒಂಚೂರು ನೀಟಾಗಿ ಫೇಸ್ನ ಟ್ಯಾಪ್ ಡ್ರೈ ಮಾಡ್ಕೊತೀನಿ ನೋಡಿ. ಓಕೆ, ಫೇಸ್ ಎಲ್ಲೋ ಆಗಿಲ್ಲ. ಅಕಸ್ಮಾತ್ ನಿಮಗೆ ಪಿಂಪಲ್ಸ್ ಇತ್ತು ಅಂದರೆ ಆ ಜಾಗದಲ್ಲಿ ಮಾಡಬೇಡಿ, ದ ವೆರಿ ನೆಕ್ಸ್ಟ್ ಜಾಗಕ್ಕೆ ಹೋಗಿ. ಇಲ್ಲಿ ಲಾವಂಚದ ಬೇರಿನ ಪುಡಿ ಹಾಕಿದ್ದೀನಿ. ಮುಖದಲ್ಲಿ ಆಗೋ ಹೀಟ್ ಬಾಯ್ಲ್ಸ್ ಕಮ್ಮಿ ಮಾಡುತ್ತೆ. ಪಿಗ್ಮೆಂಟೇಷನ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಇದೆಲ್ಲ ಬರೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ಬಾಡಿ ಹೀಟ್ ಅಂತ ಹೇಳ್ತೀವಿ ಅಲ್ವಾ. ಸೊ ನೋಡಿ, ನೀಟಾಗಿ ಮುಲ್ತಾನಿ ಮಿಟ್ಟಿ, ನಾನು ಯಾವಾಗಲೂ ಹೇಳ್ತೀನಿ, ಮುಲ್ತಾನಿ ಮಿಟ್ಟಿನ ರಾ ಫಾರ್ಮಲ್ಲಿ ತಗೊಂಬಂದು ಕರಗಿಸ್ಕೊಡಿ ಕುಡಿಯೋ ನೀರಲ್ಲಿ. ಓಕೆ, ಆ ಥರ ಇರಬೇಕು ಟೆಕ್ಸ್ಚರ್. ಇದೊಂದು 8 ನಿಮಿಷ ಆಗಲಿ, ಆಮೇಲೆ ಸಿಗ್ತೀನಿ. ಇನ್ನೇನೋ ಡೌಟ್ ಸಿಕ್ಕಿರುತ್ತೆ ಲೆಟ್ ಮೀ. ಫ್ರೆಂಡ್ಸ್, ಆಲ್ಮೋಸ್ಟ್ 6 to 7 ಮಿನಿಟ್ಸ್ ಆಗಿದೆ ನೋಡಿರಿ, ಡ್ರೈ ಆಗ್ತಾ ಬರುತ್ತಿದೆ. ಸೊ ಈ ಟೈಮಲ್ಲಿ ಸ್ವಲ್ಪ ಅದನ್ನು ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಯಾಕಂದರೆ ಮುಲ್ತಾನಿ ಮಿಟ್ಟಿ ಇದೆಯಲ್ಲ, ಸೊ ಅದಕ್ಕೆ ಕ್ಲೇ ಟೆಂಡೆನ್ಸಿ, ಅದೊಂದು ಕ್ಲೇ ಇದ್ದಂಗೆ, ಮಣ್ಣದು, ಅದು ಅಂಟ್ಕೊಳ್ಳುತ್ತೆ, ಜಾಸ್ತಿ ಸ್ಟ್ರಾಂಗಾಗಿ ಅಂಟ್ಕೊಳ್ಳುತ್ತೆ ಸ್ಕಿನ್ ಮೇಲೆ. ಜಸ್ಟ್ ಕ್ಲಾರಿಟಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಬಟ್ ನಿಮ್ದೇನಾದ್ರು ತೀರಾ ಡ್ರೈ ಸ್ಕಿನ್ ಆದರೆ ನೀವು ಅಲೋವೆರಾ ಜೆಲ್ ಹಾಕೋಬೇಕಾಗತ್ತೆ. ಓಕೆನಾ? ಕಣ್ಣು ಕೆಳಗೆ ನೋಡಿ, ನಾನು ಹಾಕಿರಲಿಲ್ಲ, ಇಲ್ಲಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ.
ಕತ್ಕೋ ಹಾಕೋಬೋದು. ಪ್ರಿಫರಬಲಿ ನೀವು ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಈ ರೆಮಿಡಿನ ಮಾಡಿಕೊಂಡು ನೀವು ಸ್ನಾನಕ್ಕೆ ಹೋಗ್ಬೋದು. ಪ್ರತಿದಿನ ನಾಟ್ ಪ್ರಿಫರಬಲು, ಅಷ್ಟೊಂದು ಪ್ರತಿದಿನ ಮಾಡ್ಕೊಳ್ಳಿ. ಈ ಫೇರ್ನೆಸ್ ಪ್ಯಾಕು ದಿನ ಬೇಡ, ಯಾಕಂದರೆ ಮುಲ್ತಾನಿ ಮಿಟ್ಟಿ ಸ್ಕಿನ್ನ ಡ್ರೈ ಮಾಡಿಬಿಡುತ್ತೆ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ನೋಡಿ ಯಾವ ರೀತಿ ಇದೆ ಅಂತ. ಹತ್ರ ಬಂದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಫೇಸ್ ನಿಮಗೆ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಎಷ್ಟಾಗುತ್ತೋ ಅಷ್ಟು ಹತ್ರದಿಂದ ಝೂಮ್ ಮಾಡಿದ್ದೀನಿ. ಹಣೆಯಲ್ಲಿದ್ದ ಟ್ಯಾನ್ ನೋಡಿ ಕಂಪ್ಲೀಟಾಗಿ ಹೋಗಿದೆ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ನಿಮಗೆ ಭಾವಿಸ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.